ಬಸವಣ್ಣಮೂರ್ತಿಯ ಪುರಾಣ ಎಲ್ಲಿಗೆ ಬಿಟ್ಟಿದ್ದೇವಪ್ಪ. ರಂಜಣಿಗೆ ಹಳದಾಗದ ಮುತ್ಯ ಆತಾರ. ಕಾಶ್ಯಾಪುರದ ದೇಸಾಯಿಗಳು 3 ಜನ ಸುಳ್ಳನೇ ಹೇಳಿದ್ರು. ಶಂಕರಗೌಡ್ರ ಹೆಂಡತಿ ನಿಂಗಣ್ಣಗೌಡಗೂ ಸುಳ್ಳು ಹೇಳಿದ್ರು. ನಿಂಗಣ್ಣ ಹೋಗಿ ಬಸನಗೌಡಗೂ ಸುಳ್ಳು ಹೇಳ್ದ. ಅವರಿಬ್ಬರು ಸುಳ್ಳ ಕಾಶ್ಯಾಪುರ ದೇಸಾಯಿ ಅವರಿಗೆ ಫಾಯ್ದಾ ಆಯಿತು. ಗೌಡ್ರ ಆಸ್ತಿ ತಾಯಿ ತವರ ಮನೆಗೂ ಹತ್ತಲಿಲ್ಲ, ಹೆಂಡತಿ ಮನೆಗೂ ಹತ್ತಲಿಲ್ಲ. ನಡುವೆ ದೇಸಾಯಿಯವರು ಹೊಡ್ಕೊಂಡು ಹೋಗಿಬಿಟ್ರು. ಹದ್ದ ಹಾವನ್ನು ಓದಂಗಾತು. ಮಹಾರಾಜರ ಮನುಷ್ಯಗೆ ಬಹಳ ನೋವಾಯಿತು. ನಾನು ಈ ವಚನ ಕೊಡಬಾರ್ದಾಗಿತ್ತು. ಶಂಕರಗೌಡ್ರಿಗೆ ಗುರುವಿನ ಮಗ ಆಗಿ ಧರ್ಮಾಚರಣೆ ಮಾಡತಕ್ಕಂಥ ನಮ್ಮಂಥವ್ರ ಕಡೆಯಿಂದ ಇಂಥ ತಪ್ಪು ಕೆಲಸ ಆಯ್ತಂದ್ರೆ ಈ ಭೂಮಿ ಮೇಲೆ ಧರ್ಮ ಉಳಿತದೆ ಹಂಗಂಥೇಳಿ ಮನುಷ್ಯಗೆ ಪಶ್ಚಾತ್ತಾಪ ಮಾಡ್ಕೋತಾರೆ. ಅವ್ರಿಗೆ ಹಿಂಗಾತು. ಇಂಥ ಮೋಸು ಸುಳ್ಳು ವಂಚನೆ ಮಾಡಂಥ ಈ ಜನರ ಮುಖಾನ ನೋಡಬಾರ್ದು, ಈ ಊರಾಗ ಇರಬಾರ್ದಂತ ಮನಸ್ಸಾಯ್ತು ರೀ ಅವರು. ಆಗಿ ರಾತ್ರಿ ತಮ್ಮ ಧರ್ಮಪತ್ನಿಯಾಗಿರತಕ್ಕಂಥ ಖಾಲಿಮಾಗಿ ಹೇಳ್ತಾ ಇದ್ದಾರೆ, ಲೇ ಊರು ಋಣ ನಮ್ಮ ತೀರ್ತು, ಮಕ್ಕಳನ್ನ ತಗೊಂಡು ನನ್ನಪ್ಪ ಬಿಳಿಸಿದ್ದನ ಸನ್ನಿಧಾನಕ್ಕೆ ಹೋಗೋಣ, ಅಲ್ಲೇ ಇದ್ಬಿಡೋಣ ಅಂಥೇಳಿ ಅಪ್ಪನ ಪಾದ ಪೂಜೆ ಮಾಡಿಕೊಂಡು ಭಿಕ್ಷಾ ಬೇಡ್ಯಾಕೆ ತಿನ್ನುವಲ್ಲ, ಚಲೋ ಊರಾಗಿರ್ಬೇಕಂಥೇಳಿ ನಿರ್ಣಯ ತಗೊಂಡ್ರು. ಆ ಸುದ್ದಿ ತವ್ರ ಮನೆಗೆ ಮತ್ತು ಊರವರಿಗೆಲ್ಲ ಗುರುತಾತು. ಬೆಳಗ್ಗೆದ್ದ ಕೂಡಲೇ ಇಡೀ ಊರೇ ಅವ್ರ ಮನೆ ಮುಂದೆ ಬಂದು ಕಾಳಿಮಾದೇವಿ ತವ್ರ ಮನೆ ಕುದುರೆ ಶಾಲೋಡಿಗೆಯ ಅಲಿ ಶಾಬನ್ ಮಕ್ಕಳು ಆಕೆ ನನ್ನ ತಮ್ಮರೆಲ್ಲ ಬಂದು ಮಹಾರಾಜರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಯಪ್ಪ ಇಂಥ ಸಜ್ಜನರು ಮಹಾತ್ಮರು ಎಲ್ಲಿ ಇಲ್ಲಂತೀರಿ ಹೇಳ್ರಿ. ಹೊಲ ಇದ್ದಲ್ಲಿ ಹುಲ್ಲಿರುವುದ, ಕೈ ಕಸ ಹೇಳುವುದ, ಹಂಗಿರ್ತಾ ಊರಿದ್ದಲ್ಲಿ ತಮ್ಮಂಥವರು ಬೇಜಾರು ಮಾಡಿಕೊಂಡ್ರಿ ಹ್ಯಾಕ? ಬಸವಣ್ಣವರು ಹೇಳಿಲ್ಲ, ಈ ಲೋಕದೊಳಗೆ ಸ್ತುತಿ ನಿಂದ್ಯ ಎರಡೂ ಸಮಾನ ಅಂತ ಹೇಳಿ ತಿಳ್ಕೊಂಡು ನಾವು ವಹಿಸ್ಕೊಂಡು ಹೋಗಬೇಕು. ಒಬ್ಬರು ಹೊಗಳವ್ರು ಇರ್ತಾರೆ, ಒಬ್ಬರು ತೆಗಳವ್ರು ಇರ್ತಾರೆ, ಒಬ್ಬರು ಮಾನ ಕೊಡವ್ರು ಇರ್ತಾರೆ, ಒಬ್ಬರು ಮಾನ ಕಳೆಯವ್ರು ಇರ್ತಿರ್ತಾರೆ. ಇಬ್ಬರಲ್ಲಿ ಬದುಕಬೇಕಲ್ಲ ನಾವು. ಅಂದಾಗನ ಶರಣರಾಗಲಿಕ್ಕೆ ಸಾಧ್ಯ. ಅದಕ್ಕೆ ತಮ್ಮಂಥವ್ರು ಈ ರೀತಿಯಾಗಿ ಹೋದರೆ ಸರಿ ಕಾಣೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಜ್ಞಾನಿ ಪುರುಷರು ಮಹಾತ್ಮರು ಮಹಾರಾಜರೇ ಹೋಗಬೇಡ್ರಿ ಅಂತ ಎಲ್ಲ ಜನ ಅಡ್ಡಿ ಮಾಡಿದ್ರು. ಮಾಡಿದ ಕೂಡಲೇ ಮಹಾರಾಜರಂತಾರೆ, ಪರ್ವಾಗಿಲ್ಲ, ಇಲ್ಲಿ ಹೆಂಡತಿ ಮಕ್ಕಳವರೆಲ್ಲ ಇರಲಿ, ನಾನು ಸ್ವಲ್ಪ ಗುರುಗಳ ಕಡೆ ಹೋಗಿ ಬರ್ತೀನಿ ಅಂಥೇಳಿ ಅವ್ರ ಮನಸ್ಸು ಸರಿ ಇರಲಿಲ್ಲ. ಅದಕ್ಕಾಗಿ ಅಲ್ಲೇ ಬಿಟ್ಟು ಮುರುಘಾನೂರಕ್ಕೆ ಬಂದರು. ಗುರುಗಳಿಗೆ ಗೊತ್ತಾಗಿತ್ತಂತ ಅವರಿಗೆ ಅಲ್ಲಿ ಮನಸ್ತಾಪ ಆಗಿತ್ತು. ಇನ್ನು ಬಂದು ಹೊಳ್ಳೆ ಹಂಗೆ ಅವ್ರಿಗೆ ಹೋಗನ್ನೋದಂತ ಹೇಳಿ ಇಟ್ಕೊಂಡ್ರು. ಮಹಾರಾಜರ ಸ್ವಭಾವ ಒಂದು ಹಿಂಗಿತ್ತು ರೀ, ಎಲ್ಲಿ ಯಾಕೆ ಬರೋಲ್ಲ ಅವ್ರು, ಯಾವ ಊರಿಗೆ ಯಾಕೆ ಹೋಗಲ್ಲ, ಊಟ ದುಡಿಲಾರದೆ ಎಂದು ಮಾಡುತ್ತಿದ್ದಿಲ್ಲ. ಇಲ್ಲಿ ಬಂದ ಕೂಡಲೇ ಅಪ್ಪ ಬೇಳೆನಪ್ಪನ ಹೊಲಕ್ಕೆ ಹೋಗಿ 4 ಮೂಲೆ ಸುತ್ತ ಹಾಕಿ ನೋಡಿದ್ರಂತ. ನೋಡಿ ಎಂಥ ತಾಯಿ ಅದಾಳಲ್ಲ, ನಮ್ಮಪ್ಪ ಇದನ್ನೆಲ್ಲ ಬರಡು ಮಾಡ್ಯಾನೆಲ್ಲ ಅಂಥೇಳಿ ಹೊಲದಾಗಿರತಕ್ಕಂಥ ಕರಿಕೆ ಕಣಿಗಿಲ್ಲ ಅವನ್ನೆಲ್ಲ ಗುದ್ಲಿ ತಗೊಂಡು ನಟ ಕಡ್ಯಾಕೆ ಚಾಲು ಮಾಡಿದ್ರಂತ. ಎಂಥ ವ್ಯಕ್ತಿಗಳು ನೋಡ್ರಿ, ನೀವು ವಿಚಾರ ಮಾಡ್ರಿ. ಮಾಡಂದ್ರೆ ಮಾಡೋದಿಲ್ರಿ. ಈಗ ಮಠದ ಕೆಲಸಗಳು ಜನ ಅಲ್ಲಿದ್ದಿಲ್ಲಿಗೆ ಬಂದಿದ್ದಾನೆ, 4 ದಿನ ಊಟ ಮಾಡಿ ಇದ್ದು ಹೋಗ್ಬೇಕಾಗಿತ್ತು. ಆದರೆ ಯಪ್ಪ ಒಂದಿಷ್ಟು ಗುದ್ಲಿ ಇದ್ರೂ ಕೂಡ ನಾವು ಜರ ತಾಯಿ ಕೆಲಸ ಮಾಡ್ತೀನಿ ಅಂಥೇಳಿ ಅದನ್ನೆಲ್ಲ ಪಡಿ ಹೆಚ್ಚಿ ಆಗ ತೆಗಿತಾ ಇದ್ನಂತ.
ಆ ಬಳಿಕ ಅಲ್ಲಿರುವಂಥ ಬಂಡೆಗಲ್ಲುಗಳು ಮಹಾರಾಜರಿಗೆ ಹಿಂಗೆ ಅನ್ನಿಸ್ತು, ಈ ಮಗ ಭೀಮ್ ಇದ್ದಂಗದ. ದಾಂಡಿಗೆ ಇದ್ದರಂತ್ರಿ ಮಹಾರಾಜರು ಭಾಳ ಇಷ್ಟು ದೊಡ್ಡ ಕಾಲ, ದಷ್ಟಪುಷ್ಟ ದೇಹ. ಯಾಕಂದರೆ ಮನಸ್ಥ ಭೂಮಿ ತಾಯಿ ಮೇಲೆ ಶ್ರದ್ಧಾ ಇಟ್ಟು ದುಡಿಮೆ ಮಾಡತಕ್ಕಂಥ ವ್ಯಕ್ತಿಗಳು. ಈಕೆ ಆಕೆ ಅವನಿಗೆ ಸರಿಯಾಗಿ ಹೊಟ್ಟೆ ತುಂಬಿಸೋದಿಲ್ಲ ಅಂಥೇಳಿ ಅವ್ರ ಶಿಷ್ಯರೊಳೊಬ್ಬಳು ಇಲ್ಲೇ ನೀಲಮ್ಮ ಅಂತ ಹೇಳಿದ್ದಳಂತ. ಆಕಿನ ಕರೆದು ಹೇಳ್ತಾರೆ, ನೀಲಮ್ಮ, ಪರನಾಡಿನ ಹಕ್ಕಿ ಬಂದದೇವ, ಅದರ ಹೊಟ್ಟೆ ತುಂಬಿಸೋ ಕರ್ತವ್ಯ ನಿನ್ನ ನೋಡು ಅಂತ ಹೇಳಿಬಿಟ್ರು. ಗುರುವಿನ ವಾಕ್ಯನ ಹಂಗೆ. ಆ ಯಮ್ಮ, ಆಯ್ತಪ್ಪ, ನನಗೆಂಥ ಪುಣ್ಯದ ಕೆಲಸ ಕೊಟ್ಟು. ಮಾನವ ಧರ್ಮದೊಳಗೆ ಏನು ಹೇಳ್ತಾರೆ, ಪ್ರತಿನಿತ್ಯದಲ್ಲಿ ನಾವು ಮಾಡಿದ ಅನ್ನ ಇನ್ನೊಬ್ಬರಿಗೆ ಒಂದು ತುತ್ತು ಹಾಕಲಾರ್ದನ ತಿನ್ನಬಾರದು ಅಂತ ಧರ್ಮಶಾಸ್ತ್ರ ನೇಮ ಅದ. ಹಂಗೇನಾದ್ರೂ ನಾವು ತಿಂದ್ಕೊಂಡ್ರೆ ಆ ಅನ್ನ ದಾನ ರೂಪದಲ್ಲಿ ಕೊಟ್ಟು ಭಿಕ್ಷಾ ಕೊಡ್ಲಾರ್ದನ್ನ ನಾವು ತಿಂದೀವಿ ಅಂತಂದ್ರೆ ಅದು ಸತ್ತವರು ದಿನ ಮಾಡಿದ 3 ಕುಳು ತಿಂದಂಗೆ ಆಗ್ತದೆ. ಇವು ಜೀವನದೊಳಗೆ ಬಹಳ ಅರ್ಥದಾವ್ರಿ. ನಮ್ಮ ಒಬ್ಬೊಬ್ಬರಿಗೆ ಮನೆಗೆ ಭಿಕ್ಷುಕ ಬಂದಂದ್ರೆ ಬೇಜಾರಾಗ್ತದೆ, ತೆಲಿಗೆ ಹಣಿಗೆ ಗಂಟು ಹಾಕೋತಾರೆ. ಒಬ್ಬೊಬ್ಬರು ಏನು ಬಂದನ ಹೊಳ್ಳೆ ಹಂಗೆ ಕಳಿಸೋದತ್ ಹೇಳಿ ಬುಟ್ಟ್ಯಾಗ ಬಿಸಿ ರೊಟ್ಟಿದ್ರು ಕೂಡ ತಂಗಳು ತುಕುಡಿಯಲ್ಲಿ ಹುಡುಕ್ತಾರೆ. ಆ ಮನೆಗೆ ಬಂದವನ ದನಾನ, ಎಮ್ಮಿನ, ಕುರಿನ, ಕ್ವಾಣ ಹೇಳಿ ನೋಡು. ತಂಗಳು ತುಕುಡಿ ಹಾಕಲಿಕ್ಕೆ ಅವನು ತಿರುಗಾಡಿ ತಿನ್ನು ಸೈರ್ಯ ನಾಯಿನ. ಭಿಕ್ಷುಕ ಅವ ಭಿಕ್ಷುಕ ಯಾಕಾಗ್ಯಾನ? ಹಿಂದಿನ ಜನ್ಮದಲ್ಲಿ ಎಡಗೈಲಿ ಸತ್ತ ನಣ ಹೊಡಿಲಾರ್ದ ಇದ್ದವನೇ ಇವತ್ತು ಬೇಡ್ಕೊಳ್ಳೋವಾಗ್ಯಾನ. ತಿಳ್ಕೋಬೇಕು ನಾವು. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತಂದ್ರೆ, ಅತಿಥಿ ದೇವೋ ಭವ. ತಿಥಿ ಇಲ್ಲದನ, ವಾರಿ ಇಲ್ಲದನ, ರಾತ್ರಿ ಹಗಲು ನೋಡ್ಲಾರ್ದನ, ಪಂಚಕ ಸೂತಕ ಏನೂ ನೋಡ್ಲಾರ್ದನ ಏನು ಬರ್ತಾನಲ್ಲ ಅವನಿಗೆ ಅತಿಥಿ ಅಂತ ಕರೀತಾರೆ. ಅತಿಥಿ ಅಂದ್ರವ ಸಾಕ್ಷಾತ್ ದೇವ ಸ್ವರೂಪ. ಅವನನ್ನು ನಾವು ಮನೆಗೆ ಬಂದ ಕೂಡಲೇ ಅತ್ಯಂತ ಪ್ರೀತಿ ಬರಬೇಕಂತ್ರಿ ಅವನ ಮೇಲೆ. ಯಪ್ಪ, ಎಲ್ಲಿಂದ ಬಂದೆ ಹಡದಪ್ಪ, ಎಷ್ಟು ಹೈರಾಣಾಗಿದ್ದಿ, ಏನು ಬೇಕು ನಿನಗಂತ ಇಷ್ಟು ಪ್ರೀತಿಯಿಂದ ನಾವು ಕೇಳಬೇಕಂತೀವಿ. ಹಿಂಗೆ ಬೇಡ್ಕೊಳಕ್ಕೆ ಬಂದವರಿಗೆ ಪ್ರೀತಿಯಲ್ಲಿ ಕರೆದು ಬಿಸಿ ರೊಟ್ಟಿ ಯಾರು ನೀಡ್ರಿ, ಒಂದು ಜರ ಕೈ ಮೇಲೆ ಮಾಡ್ರಿ ಅವ ನೋಡು. ಇಲ್ಲ ಅನ್ಸ್ಬೇಡ್ರಿ, ನೀಡಿದವ್ರಿದ್ರೆ ಕೈ ಮೇಲೆ ಮಾಡ್ರಿ, ಅದಕ್ಕೇನು. ಯಾಕಂದ್ರೆ ಇದು ಯೂಟ್ಯೂಬ ಜಗ ಎಲ್ಲ ಹೋಗ್ತಿರ್ತದೆ. ಸುಮ್ಮಕರಿ ಒಬ್ರು ಕೈ ಮೇಲೆ ಮಾಡ್ರಿ. ಮುರುಘಾನೂರದಾಗ ಒಬ್ಬರು ನೀಡಿಲ್ಲಂದ್ರೆ ಏನೋ ಮಾರಾಯ, ದಸರಪ್ಪ ಮಾರಾದ್ರ ಮಠಕ್ಕೆ 100 ರೊಟ್ಟಿ ಕೊಡ್ತಾರತ್ತೆ, ಭಿಕ್ಷುಕ ಹಾಕಿಲ್ಲ ಅಂತ ನಿಮ್ಮದ ಆಗ್ತದೆ. ಇರಲಿ, ಆದರೂ ಹೆದರಿ ಒಬ್ಬರು ಇದು ಮಾಡಲ್ಲ. ಭಿಕ್ಷುಕ ಮನೆಗೆ ಬಂದಂದ್ರೆ ಅವನಿಗೆ ಭಿಕ್ಷೆ ಬಿಸಿದೇ ಹಾಕಬೇಕು. ತಂಗಳ ಬಂಗಳ ಹಳಸಿದ್ದು ಕೊಳಸದ್ದು ಹಾಕಬಾರ್ದು. ಪಾಪ ಬರ್ತದೆ. ಚಲೋ ಇದ್ದಿ ಮ್ಯಾಲ ಕೂತ್ ಹೇಳಕ್ಕೆ ಬರ್ತದೆ. ಹಿಟ್ಟು ನಾದಿ ಬಿಡಿಯೋದು ನೋಡಿ ತೋರ್ಸಿ ನೋಡಂದ್ರೆ ಕಮ್ಮನವ ಕಮ್ಮನವ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದ ಬಂದವರ ಕರಿಬೇಕ. ಹಸಿದ ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ. ಶಿವ ಕೊಟ್ಟ ಕಾಲಕ್ಕ, ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದ ಬಂದವರ ಕರಿಬೇಕ, ಹಸಿದ ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ.
ಕುದಿಯಲು ಬ್ಯಾಡ ಇಟ್ಟು ಹಂಗಿಸಬೇಡ ಪಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬ್ಯಾಡ ಎಷ್ಟುಂಡರೆಂದು ಅನುಬ್ಯಾಡ ಇವು ಮೂರು ಮುಟ್ಟ್ಯವ ಶಿವನ ಸದರಿಗೆ ಎಷ್ಟುಂಡರೆಂದು ಅನುಬ್ಯಾಡ ಇವು ಮೂರು ಮುಟ್ಟ್ಯವ ಶಿವನ ಸದರಿಗೆ ಮುಟ್ಟ್ಯವ ಶಿವನ ಸದರಿಗೆ ಶಿವ ಕೊಟ್ಟ ಕಾಲಕ್ಕ ಬಂಗಾರತಿ ತೊಟ್ಟು ಬಡವ್ಯಾರ ಬಿಡು ಬ್ಯಾಡ ಬಡವರ ಮಗಳಾಗಿ ಬೆರಿಬೇಕ ಬಂಗಾರ ನೀ ತೊಟ್ಟು ಬಡವ್ಯಾರ ಬಿಡಬ್ಯಾಡ ಬಡವರ ಮಗಳಾಗಿ ಬೆರಿಬೇಕ ಬಡವರ ಮಗಳಾಗಿ ಬೆರಿಬೇಕ ನನ್ನ ತಂಗಿ ಬಂಗಾರ ಗುಣ ನಿನ್ನಲ್ಲಿ ಬರಬೇಕ ಬಡವರ ಮಗಳಾಗಿ ಬೆರಿಬೇಕ ನನ್ನ ತಾಯಿ ಬಂಗಾರದ ಗುಣ ನಿನ್ನಲ್ಲಿ ಬರಬೇಕ ಬಂಗಾರದ ಗುಣ ನಿನ್ನಲ್ಲಿ ಬರಬೇಕ ಶಿವ ಕೊಟ್ಟ ಕಾಲಕ್ಕ ಜಿಪುಣತನದಲ್ಲಿ ನಿನ್ನ ಬದುಕು ಪಯಣವ ಯಾಕೋ ಜಿಪುಣತನದಲ್ಲಿ ನಿನ್ನ ಬದುಕು ಪಯಣವ ಯಾಕೋ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ನನ್ನ ಗೆಳೆಯ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ನನ್ನ ಗೆಳೆಯ ಪಟ್ಟಂತ ಹೋಗುವುದು ಮರಿಬ್ಯಾಡ ಪಟ್ಟಂತ ಹೋಗುವುದು ಮರಿಬ್ಯಾಡ ಶಿವ ಕೊಟ್ಟ ಕಾಲಕ್ಕ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಖುಷಿಯಿಂದ ನೀಡಿ ಖುಷಿಯಿಂದ ನೀಡಿ ಉಣಬೇಕ ತುಂಬ ಧನ್ಯವಾದಗಳು ಗವಾಯಿಗಳವರಿಗೆ ಸುಂದರ ಗೀತೆಯನ್ನು ಹಾಡಿದ್ದು. ಅದು ಕೊಳಲು ಊದಲ್ಕತ್ತಂದ್ರೆ ಹಾವು ಹೆಡಿ ತೆಗಿತೀವಿ. ಹಂಗೆ ಒಬ್ರಿಗೊಬ್ರು ಇವು ಸೂತ್ರ ಇರ್ತಾವ್ರಿ ನಮ್ಮವರು, ನಿಮಗೆ ಗೊತ್ತಾಗಂಗಿಲ್ಲ ಅದು. ತಾಯಿ ನೀಲಮ್ಮ ಗುರು ಬೆಳ್ಳಿ ಸಿದ್ಧರ ವಚನವನ್ನು ಸ್ವೀಕರಿಸಿ ನಿತ್ಯದಲ್ಲಿ ಮಹಾರಾಜರಿಗೆ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಿದ್ಲಂತ. ತಲೆ ಮೇಲೆ ಇಟ್ಕೊಂಡು ಆಕಿ ಹೊಲ ಅಲ್ಲದು, ಗುರುವಿನ ಹೊಲ. ದುಡಿಯವನ ಅವಂದಲ್ಲ, ಗುರುವಿನ ಹೊಲ. ಅದು ಹಿಂಗೆ ದುಡಿಮೆ ಮಾಡ್ತಿದ್ರಿ ಅವರು. ಆ ಭೂಮಿಯಾಗೆಲ್ಲ ಕಲ್ಲ ಇದ್ದು ಅಂತ್ರಿ ಭಾಳ. ನೀವು ನೋಡ್ರಿ ಎಲ್ಲ ಹೊಲ ಇಲ್ಲಿ ಹೆಂತದ. ಆವಾಗಿನ ಕಾಲದಾಗ ಏನು ವಿಜ್ಞಾನ ಮುಂದುವರೆದಿತ್ತಿಲ್ಲ, ಕಲ್ಲನ್ನು ಕೀಳಕ್ಕಾಗ್ತಿತ್ತಿಲ್ಲ. ಕಲ್ಲು ಬಿಟ್ಟು ಬಿತ್ತಿದ್ರಿ ಎಲ್ಲ ಹೊಲ. ಯಾಕ್ರಿ ಶಿವರೇಗೌಡ್ರು ಅಷ್ಟು ಹೊಲ ಬಿದ್ದೇ ಬೀಳ್ತಿತ್ತು ಅದು ಕಲ್ಲಿದ್ದಲ್ಲಿ. ಮಹಾರಾಜರು ನೋಡಿದ್ರು ಬಂಗಾರ ಬೆಳೀತಕ್ಕಂಥ ಈ ಭೂಮಿಯದ ನಮ್ಮ ಅಪ್ಪ ಎಲ್ಲ ಬರಡು ಹಾಕ್ಯಾನಲ್ಲ ಅಂಥೇಳಿ ಒಳಗಿನೆಲ್ಲ ಕರಿಕಿ ಮತ್ತು ಕಣಿಗೆಲ್ಲ ಕೀಳಿ ತೆಗೆಯೋದ್ರ ಜೊತೆಗೆ ಕಲ್ಲಿಗೆ ಸಹಿತ ಪುಡಿ ಹಚ್ಚಿದ್ರಂತವು. 4 ಎತ್ತುಗಳು ಹಚ್ಚಿ ಜಗ್ಗಿದ್ರೆ ಬರಲಾರ್ದಂಥ ಕಲ್ಲು ಪುಣ್ಯಾತ್ಮ ಹಿಂಗೆ ಹೆಗಲಚ್ಚಿ ಒಬ್ಬನೇ ಒತ್ತಿದ್ದಂತ ಒಯ್ದು ಒಡ್ಡಿಗೆ ಹಚ್ತಿದ್ರು. ನೀಲಂ ಬುತ್ತಿ ಕಟ್ಕೊಂಡು ಹೊಂಟಾಳ. ಇವ ಕಲ್ಲು ಒತ್ತೋದು ನೋಡಿದ್ಲಿಕ್ಕೆ ಗಾಬರಿ ಆದ್ಲಂತ. ತಲೆ ಮ್ಯಾಗನ ಬುತ್ತಿ ತೆಳಗಿಟ್ಟು ಬಾಯಿ ಕೈ ಹೆಚ್ಚಿ ಯಪ್ಪೋ ಅಂತ ಕೂಗಿದ್ಲಂತ. ಸತ್ನೋ ಯಪ್ಪ ಅಂತ. ಜನ ಈಕೆ ಈಗ ಬುಟ್ಟಿ ಕಟ್ಕೊಂಡು ಹೋದ್ಲು, ಏನು ಹಾವಿಗೆ ಹರಿತ ಅಂತೇಳಿ ಜಗಣ ದಿಗ್ 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 ಓಡಿ ಬರ್ತದೆ. ಯಾಕೆ ನಿಲ್ಲಮ್ಮ ಅಲ್ಲೇ ನೋಡೋಯಪ್ಪ
ಎಂಥ ಕಲ್ಲನ್ನು ಹೆಗಲು ಕೊಟ್ಟು ಉಳಿಸ ನೀವು ಮನುಷ್ಯನ ಪೈಕಿ ಅಲ್ಲ ಅಂಥೇಳಿ ನೀಲಂ ಕುತ್ತಿಗೆ ಕಿರ್ಸಾಕತ್ತಳಂತ ಸುದ್ದಿ ಎಲ್ಲ ಕಡೆ ಹರಡಿತು. ಆದ್ರೆ ಅವನಿಗೆ ಮಾತ್ರ ಅದೇನು ಕಿಮ್ಮತ್ತಿದ್ದಿಲ್ಲ. ಗುರುವಿನ ಧ್ಯಾನದಾಗ ಗುರುವಿನ ಕೆಲಸ ಮಾಡುತ್ತಿದ್ದ ದರ್ಬಾರ. ಒಂದು ನಿಮಿಷ ಗೌಡ, ಒಂದು 5 ನಿಮಿಷ ಕೊಂಡ್ರೆ ನಾ ಮುಗಿಸಾಮದೀನಿ. 10 ಮ್ಯಾಲೆ ನಡೀತು. ಅವರು ಹೊತ್ತಾಗಿ ಬಂದಾರ, ನಾ 8ಕ್ಕೆ ಬಂದು ಕೂತೀನಿ. ನಂದು ನನಗೆ ಗೊತ್ತು, ಅವ್ರದ್ದು ಅವ್ರಿಗೆ ಗೊತ್ತು. ಯಾರು ಬ್ಯಾನ್ ಯಾರಿಗೆ ಗೊತ್ತಾಗುತ್ತೆ. ಚಲೋದ ನೋಡಿ. ಈಗ ಬಂದೀವಿ ಪುರಾಣ ಮುಗಿಸ್ಬಿಟ್ಟು, ಪುರಾಣ ಮುತ್ತಿ ಅವನು ಮೊದಲಿನಂಗೆ ಹೇಳಲ್ಲ. ಏನೀಗ ಮಸ್ತ್ ಮಟ್ಟದಾಗ ತಿರ್ಲಿಕ್ಕತ್ತೇನ. ಯಾರು ಕಿಮ್ಮತ್ತಿಲ್ಲೇನು ಗೊತ್ತಾರ ಹೋಗ ಪುರಾಣ ಬಿಡ್ಗಳು ಏನೈತಿರೋ ದಸ್ತಂಪುತ್ತಿ ನೋಡ್ಕೊಳ್ಳಿ. ನಿಮಗೆಲ್ಲ ಎಲ್ಲಿ ಹರಟೆ ಮಾಡ್ತಾ ಇದ್ದೀರಿ. ಸದ್ಗುರುನಾಥನ ಧ್ಯಾನ ಮಾಡುತ್ತಾ ಅವನಿಗೇನು ಕಲ್ಲು ಕಿಮ್ಮತ್ತ. ಗುರು ಧ್ಯಾನದಲ್ಲಿ ಬೇಕಾದಿರಲಿ, ಅದು ಹಗರ ಆಗುತ್ತದು. ಜನ ಅಂತೂ ಏನೋ ಪುಣ್ಯಾತ್ಮ ಬೇಣಿ ಮುತ್ಯಾಗ ಬಂದು ಹೇಳಿದ್ರಂತ, ಯಪ್ಪ ಎಂಥವನ್ ತಂದಿಟ್ಕೊಂಡು ನಾಳೆಗಿಂತ ಕಲ್ಲು ಒಗಲಿಕ್ಕೆ ಹೋಗಿ ಸತ್ಗಿತ್ತು ಹೋದ ಅಂದ್ರೆ ಮುರುಘಾನೂರ್ಗೆ ಅಪಕೀರ್ತಿ ಬರ್ತದೆ. ಇಂಥವ್ನ ಊರಾಗ ಇಟ್ಕೋಬೇಡ, ದೌಡು ಇವನಿಗೆ ಕಳಿಸ್ಕೊಡು ಅಂತ ಹೇಳಿದ್ರು. ಅದನ್ನೋ ಅವ್ರಿಗೆ ಕರೆ ಅನ್ನಿಸ್ತು. ಅಡಮುಟ್ರದ ನೀವ ಹಿಂಗೆ ಮಾಡ್ಕೊತ ಹೋಗಿ ಏನಾರಿ ಮಾಡ್ಕೊಂಡು ಅವಯವಕ್ಕಂತಂದರೆ ಜನ್ಮ ತನಕ ನಮ್ಮ ಮುರುಘಾನವ್ರು ನನ್ನ ಹೆಸರು ಉಳಿತದ, ಗುರು ಸೇವಕ್ಕೆ ಹೋಗಿ ಹಿಂಗೆ ಮಾಡ್ಕೊಂಡ ಅಂತ ಅಪಕೀರ್ತಿ ಬರ್ತದಂಥೇಳಿ ಏನು ಮಾಡಬೇಕು ಇವನಿಗೆ ಅಂತ ವಿಚಾರ ಮಾಡಿದ್ರ ಜೊತೆಗೆ ಅವರಿಗೊಂದು ವಿಚಾರ ಹೊಳಿತದ. ಉಕನಾಳದ ಶಂಕರಮ್ಮ ಗೌಡತಿ ಮಹಾರಾಜರ ಪರಮ ಶಿಷ್ಯಳು ಶರಣಗೌಡ್ರು ಅವರು. ಇವನಿಗೆ ಇಲ್ಲಿ ಇಟ್ಕೊಂಡ್ರೆ ಸರಿಯಾಗಲ್ಲ, ಉಕ್ನಾಳಕ್ಕೆ ಕಳಿಸ್ಕೊಡ್ಬೇಕು ಶಂಕರಮ್ಮನ ಕಡೆ ಅಂಥೇಳಿ ಮಹಾರಾಜರು ಇಲ್ಲೇ ಬಿಟ್ಟು ಬೇಣಿಸಿದಪ್ಪಗಳು ಉಕ್ನಾಳಕ್ಕೆ ಹೋಗಿ ತಂಗಿಯಲ್ಲಿ ಕುತ್ಕೊಂಡು ಇದ್ಕೊಂಡು ಹೇಳಿದ್ರಂತ, ತಂಗಿ ನಿನಗೊಬ್ಬನ ಸಹೋದರ ತಂದಿನಿ, ತಮ್ಮಗೆ ಅಣ್ಣಗೆ ಅವನು ತಂದು ಬಿಡ್ತೀನಿ ಅಮ್ಮ. ಅಲ್ಲೆಲ್ಲ ದೊಡ್ಡ ಅಡಮುಟ್ಟ ಭೂಮಿ ಇಂತಿಂಥ ಕಲ್ಲುಗಳೆಲ್ಲ ಕೇಳಾಕತ್ತೇನೆ, ಏನ್ರಿ ಮಾಡ್ಕೊಂಡ ಅಂತಂದರೆ ಗುರುಮನಿಗೆ ಅಪಕೀರ್ತಿ ಬರ್ತದೆ. ಅದಕ್ಕೆ ಅವನು ತಂದು ಇಲ್ಲೇ ಬಿಡ್ತೀನಿ, ನೀವು ಅವರ ಸಂತೋಷದಿಂದ ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಂಗೆ ನೀವು ಬದುಕಬೇಕು ಅಂತ ಹೇಳಿದ್ರಂತ. ಯಪ್ಪ ನೀನು ತಂದು ಕೊಡ್ತಿ, ಅದನ್ನೆಲ್ಲ ನಾನು ಬಂಗಾರಂತ ಸ್ವೀಕಾರ ಮಾಡ್ತೀನಪ್ಪ ಅಂಥೇಳಿ ಮಹಾರಾಜರ ಕಾಲಿಗೆ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿ ಮಹಾರಾಜರು ಮುರುಘಾನೂರಿಗೆ ಬಂದರಂತ. ಆ ಹೊಲ ಕಲ್ಲೆಲ್ಲ ಕಿಡಿ ಸ್ವಚ್ಛ ಮಾಡಿದ್ರು. ಈಗ ಅದು ಹೊಲದೊಳಗೆ 100 ಚೀಲ ಶೇಂಗಾ ಬೆಳೆದ್ರಂತ. ಇಲ್ಲಿ ಜನರಿಗೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಳ್ಳಕ್ಕೆ ಹೋಗಿ ಚೆಲ್ತಿರಂತ್ರಿ. ಅವಾಗ ಹರ್ಕೊಂಡು ಹೋಗಲಿ, ಅದನ್ಯಾರು ಹೊಡೆಯವ್ರಂತ. ಬೇಸಾಯ ಒಕ್ಕಲತನದ ಭೂಮಿ ಹದ ಮಾಡತಕ್ಕಂಥ ಸಂಸ್ಕಾರವನ್ನು ಗುರು ಮಹಾರಾಜರು ಮುರುಘಾನೂರಕ್ಕೆ ಗುರು ದಸ್ತಪ್ ಮಹಾರಾಜರ ಸೇವಾಕ್ಕೆ ಬಂದು ಭೂಮಿಯ ಮಹತ್ವ, ಅದರ ಕಿಮ್ಮತ್ತು ಮಹಾರಾಜರು ಹೇಳಿದ್ರಂತೇನೋ, ಎಂಥ ಭೂಮಿ ಇದು, ಬಂಗಾರದಂಥ ಭೂಮಿ. ಇದನ್ನೆಲ್ಲ ಇದ್ದರೂ ಕೂಡ ಒಪ್ಪತ್ತಿನ ಆನೆ ಸಿಗ್ತದ, ಒಪ್ಪತ್ತು ಸಿಗಲ್ರಿ. ಎಷ್ಟು ಆಲಸಿಯಾಗಿರಿ ನೀವು. ಈ ಮಣ್ಣಿನ ಬೆಲೆ ಏನು ಗೊತ್ತಾ? ಒಡದ ಗಡಗಿ ಬೂಕಿ ಒಳಗೆ ಒಂದು ಬಗಸಿ ಮಣ್ಣು ಹಾಕಿ ಒಂದು ಕುಂಬಳಿ ಬೀಜ ಅದಕ್ಕೆ ಹಚ್ಚಿದ್ರೆ, ಒಳಗೆ ಹಾಕಿದ್ರೆ ದಿನಂಪ್ರತಿ ಒಂದು ಅರ್ಧ ಚರಿಗೆ ನೀರು ಹಾಕೋತ ಹೋದ್ರೆ ಬಳ್ಳಿ ನಾಟಿ ಮನೆಯೆಲ್ಲ ಹಬ್ಬಿ ಸುಮಾರು ಕನಿಷ್ಠ ಏನೂ ಇಲ್ಲಂದ್ರೆ ಒಂದು 20 ಕಾಯಿರಿ ಬಿಳಿ ಕುಂಬಳ ಕೊಡುತ್ತದೆ. ಆ ಕುಂಬಳ ಮನೆಯಾಗ ಏನು ವರ್ಷ ತನಕ ಇಟ್ಟರು ಕೆಡಂಗಿಲ್ಲ. ಪ್ರಸಂಗ ಬಂದಾಗ ಅದನ್ನು ನಾವು ನಮ್ಮ ಬಾಳೆ ಅವಸರಿತ್ತು ಹೊಲಕ್ಕೆ ಹೋಗೋದಂತಂದ್ರೆ ನೆಲ ಮ್ಯಾಗಿನ ಕುಂಬಳಕಾಯಿ ತಗೊಂಡು ಅದನ್ನು ಹೋಳಿ ಭರ್ತರೆ ಮಾಡಿ, ಬೇಡ ಉಪವಾಸ ವನವಾಸ ಇದ್ದಾಗ ಅದನ್ನು ಗಡಿಗೆಗೆ ಹಾಕಿ ಕುದಿಸಿ ಆಕಳ ಎಮ್ಮೆ ಹಾಲ್ದಾಗ ತಿಂದ್ರೆ ಎಂಥ ದೇಹಕ್ಕೆ ಸಮೃದ್ಧಿ ಹೇಳ್ರಿ. ಯಾರು ತಿಂತೀರಿ ಅವು ಕುಂಬಳಕಾಯಿ ಹೇಳ್ರಿ? ಯಾರೂ ಹಚ್ಚೋದಿಲ್ಲ ಕುಂಬಳಕಾಯಿ. ಅದ್ರಾಗ ಎಷ್ಟು ಶಕ್ತಿ ಇದೆ, ಮಹತ್ವ ಅದ ಅನ್ನೋದು ನಿಮಗೆ ಯಾರಿಗೆ ಗೊತ್ತಿಲ್ಲ. ಮಹಾರಾಜರು ಹಚ್ಚಿ ತೋರಿಸೋರು. ಈ ಕುಂಬಳಕಾಯಿ ಇಡೀ 1 ವರ್ಷ ತನಕ ಬೀಗರು ಬರಲಿ, ಬಿದ್ರೆ ಬರಲಿ, ಅಮಾಶ್ ಬರಲಿ, ಹುಣಿ ಬರಲಿ, ಶುಕ್ರಾರ, ಸೋಮವಾರ, ಮಂಗಳ ನೀವು ಅವಾಗ ಉಪವಾಸ ಮಾಡಿರಿ. ಯಾವ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಶಾಬುದಾಣಿ ಉಪವಾಸಕ್ಕೆ ತರೋದು ಅವಶ್ಯಕತೆ ಇಲ್ಲ. ಮನೆಯಾಗಿರುವಂಥ ಕುಂಬಳಕಾಯಿ ನೀವು ಬೆಲ್ಲದ ಜೊತೆ ತಿಂದರೂ ಕೂಡ ಎಷ್ಟು ನಿಮ್ಮ ಹೊಟ್ಟೆ ಸಂತೋಷ ಮಾಡುತ್ತದೆ. ಅಂಥ ಭೂಮಿಯನ್ನು ಹಾಳು ಮಾಡಿರಲ್ಲಪ್ಪ. ಅಂತೆ
ಆ ದನ ಕುರಿಗಳ ಗೊಬ್ಬರವನ್ನು ಆ ಹೊಲಕ್ಕೆ ಹಾಕಿ ಅವರಿಗೆ ಬೆಳೆದು ತೋರಿಸದಂಥ ಚಮತ್ಕಾರ ಮಾಡಿ, ಭೂಮಿ ಒಂದು ಕಾಳು ಅದಕ್ಕೆ ಮುಟ್ಟಿಸಿದ್ರೆ ಮರಳಿ 100,000 ಕಾಳುಗಳನ್ನು ಕೊಡುತ್ತದೆ. ಅಂತಪ್ಪ ಅನ್ನ ಕೊಡುವ ತಾಯಿ ಮೇಲೆ ನೀವು ಶ್ರದ್ಧಾ ಇಲ್ಲ ಅಂಥೇಳಿ ಸಂಸ್ಕಾರ ಮೊದಲಿಗೆ ತಂದು ಕೊಟ್ಟರು ಗುರು ದಸ್ತಪ್ ಮಹಾರಾಜರು ಮುರುಘಾನೂರಕ್ಕೆ. ಅದಕ್ಕೆ ಅವರು ನುಡಿದದ್ದೇ ವೇದಾತು, ನಡೆದದ್ದೇ ತೀರ್ಥ ಆಯಿತು. ಅವರು ಎಲ್ಲಿದ್ದುದ್ದೇ ಅದು ಕಾಶಿ ರಾಮೇಶ್ವರ, 12 ಜ್ಯೋತಿರ್ಲಿಂಗ, 4 ಧಾಮ, 108 ತೀರ್ಥಗಳೆಲ್ಲ ಶ್ರೀಮಠದಲ್ಲಿ ಇರ್ತಾವ. ನಾವು ಇಷ್ಟೆಲ್ಲ ಇದ್ದರೂ ಕೂಡ ಕಾಣದ ಕುರುಡು ಕಣ್ಣಿನಂತೆ ಸುಮ್ಮನೆ ತಿರುಗಾಡ್ತೀವಿ. ಆ ಹೊಳೆಗೆ ಹೋದ್ರೆ ನಮ್ಮ ಪಾಪ ಪರಿಹಾರ ಆಗ್ತದೆ, ಅಲ್ಲಿ ಹೋದ್ರೆ ಆಗ್ತದೆ. ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮಂಥ ಹಳ್ಳ ಹರಿಯುವುದು, ನಿಮ್ಮಂಥ ಮಹಾರಾಜ ಜಗತ್ನಾಗ ಎಲ್ಲಿ ಸಿಗುವುದಿಲ್ಲ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹಿರಿಯದೆಂದು ಪೂಜಿಸುವವರ ಪರಿನೋಡಂತ ನಂಬಿಗಾರ ಚೌಡಯ್ಯ. ಹಾಗೇ ಅಂತ ಪುಣ್ಯ ಸ್ಥಳದಲ್ಲಿ ತಾವು ಜನಿಸಿದ್ರಿ. ಮಹಾರಾಜರು ನಿಮ್ಗೆ ಒಳ್ಳೆಯದನ್ನು ಮಾಡಲಿ. ನಾಳೆ ಮಹಾರಾಜರು ಉಕ್ಕನಾಳ ಗ್ರಾಮಕ್ಕೆ ಹೋಗೋರದಾರ ಅಂಥೇಳಿ ಇವತ್ತಿನ ಪುರಾಣಕ್ಕೆ ವಿರಾಮ ಕೊಟ್ಟು ಇನ್ನು ಮುಂದೆ ಕಾರ್ಯಕ್ರಮ ಸೂತ್ರ ಸಂಚಾಲನ ಮಾಡತಕ್ಕಂಥ ಕಾಂತಗೌಡರು ರೊಟ್ಟಿ ಆಗಲಿ ದವಸ್ಥಾನ ಆಗಲಿ ಮತ್ತು ನಮಗೆ ರೊಕ್ಕ ಕೊಟ್ಟವ್ರ ಹೆಸರನ್ನು ಹೇಳಪ್ಪ, ಕೊಡಲಿಲ್ಲ ಅಂದ್ರೆ ಕೊಡು ಅಂತ ಹೇಳೋರು ಈ ಜನ.